ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಅಷ್ಟಾವರಣದಲ್ಲಿ ಜಂಗಮವನ್ನು ಕುರಿತಾಗಿ ನೋಡಬೇಕಾಗಿದೆ. ಜಂಗಮ ಅನ್ನುವಂತಹದ್ದು ಬಹಳ ವಿಶಿಷ್ಟವಾದ ಪದ. ಬಸವಣ್ಣನವರು ಬರೋದಕ್ಕೆ ಮುಂಚೆ ಜಂಗಮ ಅಂದ್ರೆ ಒಬ್ಬ ಯೋಗಿ ಅಥವಾ ಸಾಧು ಸನ್ಯಾಸಿ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ರು. ಬಹಳ ಅಂದ್ರೆ ಆಸ್ತಿ, ಚಿರಾಸ್ತಿ, ಚರಾಸ್ತಿ ಅಂದ್ರೆ ಸ್ಥಾವರ ಆಸ್ತಿ, ಜಂಗಮ ಆಸ್ತಿ ಅಂತ ಬಳಸ್ತೀನಿ. ಆದ್ರೆ ಬಸವಣ್ಣನವ್ರು ಬಂದ್ಮೇಲೆ ಅದಕ್ಕೆ ಆ ಅರ್ಥ ವ್ಯಾಪ್ತಿ ಇನ್ನೂ ವಿಶಾಲ ಆಯ್ತು. ಜ್ಞಾನಕ್ಕೆ ಜಂಗಮ ಅಂದ್ರು, ಆತ್ಮಕ್ಕೆ ಜಂಗಮ ಅಂದ್ರು, ಪರಮಾತ್ಮನಿಗೆ ಜಂಗಮ ಅಂದ್ರು. ಏನೇನು ಚಲನಶೀಲವಾಗಿದೆಯೋ ಅವೆಲ್ಲವೂ ಜಂಗಮ. ಈಗಂತೂ ವಿಜ್ಞಾನ ಈ ಜಂಗಮದ ವ್ಯಾಪ್ತಿಯನ್ನು ಇನ್ನೂ ವಿಶಾಲಗೊಳಿಸ್ಬಿಡ್ತು. ಭೂಮಿ ಸುತ್ತಾ ಇದೆ, ನಕ್ಷತ್ರಗಳು ಸುತ್ತಾ ಇದ್ದಾವೆ, ಪ್ರತಿಯೊಂದು ವಸ್ತು ಚಲನಶೀಲವಾಗ್ಬಿಟ್ಟಿದೆ. ಸ್ಥಾವರ ಅನ್ನೋದೇ ಇಲ್ಲ. ಬಂಡೆ ಒಳಗೂ ಕೂಡ ಚಲನೆ ಇದೆ ಅಂತ ಹೇಳೋಷ್ಟು ಮಟ್ಟಿಗೆ ವಿಜ್ಞಾನ ಸೂಕ್ಷ್ಮಗ್ರಾಹಿ ಆಯಿತು. ಆ ಚಲನೆ ನಿಧಾನವಾಗಿರಬಹುದು, ಆದರೆ ಚಲನೆ ಮಾತ್ರ ಇದೆ. ಆ ದೃಷ್ಟಿಯಲ್ಲಿ ಸಮಸ್ತ ಸೃಷ್ಟಿಯು ಜಂಗಮವೇ. ಇವತ್ತು ನೀವೇನು ಬೇಗ ಬಂದಿದ್ದೀರಲ್ಲ, ಮಡಿವಾಳಯ್ಯ, ಲತಾ, ಎಲ್ಲರೂ ಬೇಗ ಬೇಗ ಬಂದ್ಬಿಟ್ಟಿದ್ದೀರಿ ಇವತ್ತೇ ಅಂತ ಕಾಣುತ್ತೆ. ಈ ಸಮಯ ಇದೆಯಲ್ಲ, ಕಾಲ, ಅದು ಕೂಡ ಜಂಗಮವೇ. ಅಂದ್ರೆ ಯಾವುದು ಚಲಿಸುವಂಥದ್ದು ಅದೆಲ್ಲವೂ ಜಂಗಮ. ಆ ದೃಷ್ಟಿಯಿಂದ ಸಮಯ ಬಹಳ ದೊಡ್ಡ ಜಂಗಮ. ಅದನ್ನ ಯಾರು ನೀವು ಗೌರವಿಸಲ್ವೋ, ನೀವು ಗೌರವಕ್ಕೆ ಪಾತ್ರರಾಗೋದು ಬಹಳ ಕಷ್ಟ ಆಗತ್ತೆ. ಸಮಯವನ್ನು ಯಾರು ಗೌರವಿಸ್ತಿರೋ ಅವರು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸ್ತೀರ, ಅದು ಗ್ಯಾರಂಟಿ. ಇವೆಲ್ಲರೂ ಬರೆದಿಟ್ಕೊಳ್ಳಿ. ಸಮಯ ಗೌರವ ಅಂದ್ರೆ ಇದು ಭಾರತೀಯರಿಗೆ ಇರಲಿಲ್ಲ. ಸಮಯ ಪಾಲನೆ ಹಿಂದೆ ಹೆಂಗ್ ಮಾಡ್ತಿದ್ರು, ಮಾಡಿದ್ದಾರೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದ್ರೆ, ಇಷ್ಟೆಲ್ಲ ದೊಡ್ಡ ಶಿಲ್ಪಕಲೆಗಳು, ಇಷ್ಟೆಲ್ಲ ದೊಡ್ಡ ಏನು ಸಂಗೀತ ಸಾಹಿತ್ಯ ಏನು ಅದ್ಭುತ ಬೆಳೆಸಿದ್ದಾರೆ ಅಂದ್ರೆ ಅವರು ಸಮಯ ಪಾಲನೆ, ಸಮಯ ಗೌರವ ಇದ್ದಿದ್ದಕ್ಕೆ ಅವ್ರು ಮಾಡಿದ್ದಾರೆ. ಆದ್ರೆ ಮಧ್ಯೆ ಎಲ್ಲಿ ತಪ್ಪುತ್ತೋ ಈ ಕೊಂಡಿ, ಭಾರತೀಯರಿಗೆ ಸಮಯ ಪ್ರಜ್ಞೆ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಬಂದ್ಬಿಟ್ಟಿದೆ ಇವಾಗ. ಆ ವಿಷಯದಲ್ಲಿ ಸುಧಾರಿಸ್ಕೊಳ್ಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. IST ಅಂಡ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ತಮ್ಮನ್ನು ತಾವೇ ತಮಾಷೆ ಮಾಡ್ಕೊಂತಿರ್ತಾರೆ. 5 ಗಂಟೆಗೆ ಅಂತ ಕಾರ್ಯಕ್ರಮ ಹಾಕಿದ್ರೆ ಅದು 6 ಆದ್ರೂ ಆಗ್ಬಹುದು, 7 ಆದ್ರೂ ಆಗ್ಬಹುದು. ಇದು ಬಹಳ ದೊಡ್ಡ
ಬ್ಲಂಡರ್, ಮಿಸ್ಟೇಕ್, ಬಹಳ ದೊಡ್ಡ ತಪ್ಪು. ಅದಕ್ಕೆ ನಾನು ಹೇಳೋದು ನಿಮಗೆಲ್ರಿಗೂ, ಪ್ರಾರ್ಥನೆನ 5:40 ಅಂತ ಇದ್ರೆ ಬೆಲ್ ಹೊಡೆಯೋದು, ನೀವು 5:35 ಬನ್ನಿ, ಏನ್ ನುಕ್ಸಾನ್ ಆಗೋದೇನಿದೆ? ಈಗ 5 ನಿಮಿಷ ಬೇಗ ಬಂದ್ರಪ್ಪ, ಇವತ್ತು ಮಾತಾಡ್ತಾ ಕೂತ್ರಿ, ಏನೋ ಒಳ್ಳೆ ವಿಷಯಗಳು ಚರ್ಚೆ ಆಗ್ತವೆ, ಅಥವಾ ಒಬ್ರು ಕಷ್ಟ ಸುಖಗಳೇನೋ ಕೇಳ್ತೀರ, ಏನೋ ನಡೆಯುತ್ತೆ. ಆವಾಗ ನಿಮ್ ಬಗ್ಗೆ ಪ್ರೀತಿ, ನಿಮ್ ಬಗ್ಗೆ ಒಂದು ಅಭಿಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವ್ ಯಾವಾಗ್ಲೂ ಬಂದ್ರಿ, ಯಾವಾಗ್ಲೂ ಹೋದ್ರಿ, ಯಾವಾಗ್ಲೂ ಕೂತ್ರಿ, ಯಾವಾಗ್ಲೂ ಎದ್ರಿ ಅಂದ್ರೆ ಇವನು 10 11 ಅಂತ ಅನ್ಸ್ಕೊಂಡ್ಬಿಡ್ತೀವಿ ನಾವು. ಆದ್ರಿಂದ ಸಮಯ ಗೌರವ ಬಹಳ ಮುಖ್ಯ. ಆಮೇಲೆ ಭಾರತೀಯ ನಮಗೆ ಕಾರ್ಯಕ್ರಮ ಮುಗ್ಸಕ್ಕೂ ಬರಲ್ಲ. ಕಾರ್ಯಕ್ರಮ ಮುಗಿಸೋದನ್ನು ಕಲಿಬೇಕು ನಾವು. ಅಂದ್ರೆ ಶುರು ಮಾಡೋದು ಎಷ್ಟು ಮುಖ್ಯವೋ ಮುಗಿಸೋದು ಬಹಳ ಮುಖ್ಯ. ನಮ್ಮಲ್ಲಿ ದೊಡ್ಡ ದೊಡ್ಡವ್ರಿಗೂ ಬಂದಿಲ್ಲ ಕಾರ್ಯಕ್ರಮ ಮುಗಿಸೋದು. ನಿನ್ನೆ ತವಕದ ಹೊನ್ನಳ್ಳಿಗೆ ಹೋಗಿದ್ವಲ್ಲ, ಅವ್ರು ಹೇಳ್ತಾ ಇದ್ರು, ಇನ್ನೂ ಅರ್ಧ ಗಂಟೆ ಹೆಚ್ಚಿಗೆ ಮಾತಾಡಿ. ನನ್ನ ಧ್ವನಿನೂ ಚೆನ್ನಾಗಿತ್ತು, ನಿನ್ನೆ ಮೈಕು ಚೆನ್ನಾಗಿತ್ತು. ಇನ್ನೂ ಅರ್ಧ ಗಂಟೆ ಅಲ್ಲ 1 ಗಂಟೆ ಮಾತಾಡಿದ್ರೆ ಅವ್ರು ಕುತ್ಕೊಂತಿದ್ರು. ಅಲ್ಲೇ ದಾಸೋಹದ ವ್ಯವಸ್ಥೆನೂ ಇತ್ತು, ಏನ್ ತೊಂದರೆ ಇರಲಿಲ್ಲ. ಆಮೇಲೆ ಯಾರು ಆಕ್ಷೇಪಣೆ ಮಾಡ್ತಿರ್ಲಿಲ್ಲ. ಸ್ವಾಮಿಗಳು 2 ತಾಸು ಮಾತಾಡಿದ್ರು, ಮಾತಾಡೋ ಅಗತ್ಯ ಇತ್ತ ಅಂತ ಅವರು ಅಂತಿರ್ಲಿಲ್ಲ, ನಮ್ಮ ಜೊತೆ ಇದ್ದವರು ಅಂತಿರ್ಲಿಲ್ಲ. ಅಷ್ಟೇ ಅಲ್ಲ, ನಿನ್ನ ದೊಡ್ಡವನ್ ಮಾಡಾಕ್ಬಿಡ್ತಿದ್ರು. ಏನ್ 2 ತಾಸು ಮಾತಾಡಿದ್ದು ಅಂದ್ರೆ ಅಂತ ಹೇಳಿ ಅವರು ಊರಲ್ಲೆಲ್ಲ ಹೇಳ್ಕೊಂತ ಅಡ್ಡಾಡ್ತಿದ್ರು, ಇವರು ಹೇಳ್ಕೊಂತ ಅಡ್ಡಾಡ್ತಿದ್ರು ನಮ್ಮ ಜೊತೆ ಬಂದವರು. ಆದರೆ ಸಮಯದ ದೃಷ್ಟಿಯಿಂದ, ಪರಮಾತ್ಮನ ದೃಷ್ಟಿಯಿಂದ ಅದು ಬಹಳ ತಪ್ಪು. ನಾವೇನ್ ನಿಗದಿಪಡಿಸ್ಕೊಂಡಿರ್ತೀವೋ ಆ ಜನ, ಆ ಸಂದರ್ಭ, ಈ ಪ್ರಸಾದ ಮಾಡಬೇಕಾಗಿದೆ, ಮತ್ತು ಅವರು ರೈತರು ಇರ್ತಾರೆ, ಮತ್ತೊಬ್ರು ಇರ್ತಾರೆ, ಅವರ ಸಮಯವನ್ನು ನಾವು ಗೌರವಿಸ್ಬೇಕು. ನನ್ನ ಭಾಷಣ ಆಗಿದೆ, ನಾನು ದೊಡ್ಡವನು ಅನ್ನಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ. ಇನ್ನೊಬ್ಬರ ಸಮಯವನ್ನು ನಾವು ಗೌರವಿಸ್ತಕ್ಕಂಥದ್ದನ್ನು ಕಲಿಬೇಕು. ಅವ್ರು ಯಾರೇ ಇರಲಿ, ರೈತರಿರ್ಲಿ, ಭಿಕ್ಷುಕರೇ ಇರಲಿ, ಅವ್ರಿಗೂ ಒಂದು ಸಮಯ ಇದೆ. ಅವರ ಸಮಯವನ್ನು ನಾವು ಗೌರವಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಕಲಿಬೇಕು. ಯಾರಿಗೆ ಚೆನ್ನಾಗಿ ಪ್ರಾರಂಭ ಮಾಡಕ್ ಬರುತ್ತೋ, ಯಾರಿಗೆ ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಕ್ ಬರುತ್ತೋ, ಸರಿಯಾದ ಸಮಯಕ್ಕೆ ಮುಕ್ತಾಯ ಮಾಡಕ್ ಬರಲ್ಲ. ಬಹಳ ಜನರಿಗೆ ಸರಿಯಾದ ಸಮಯಕ್ಕೆ ಮುಕ್ತಾಯನೂ ಮಾಡೋದು ಕಲಿಬೇಕು. ಸರಿಯಾದ ಸಮಯಕ್ಕೆ ಮುಕ್ತಾಯ ಮಾಡೋದು ಕಲ್ತ್ರೆ ಸರಿಯಾದ ಸಮಯಕ್ಕೆ ಪ್ರಾರಂಭನೂ ಆಗ. ಈಗ ನಿನ್ನೆ ನಾವು 12 ಗಂಟೆ ಆಯ್ತು ಮಲಗೋತ್ತಿಗೆ, 11:50 ಬಂದ್ವಿ. ಒಂದು 10 ನಿಮಿಷ ಎಲ್ಲ ಸಿದ್ಧತೆ ಮಾಡ್ಕೊಂಡು ಮಲಗೋತ್ತಿಗೆ, ಹಾಸಿಗೆ ಸೇರೋ ಹೊತ್ತಿಗೆ 12 ಗಂಟೆ ಆಯ್ತು. ನಂದು. ನಿಮ್ದು ಇನ್ನೂ ಸ್ವಲ್ಪ ಹೆಚ್ಚು ಸಮಯ ಆಗಿರ್ಬೋದು, 12:05, 12:10. ಬೇಗ ಮಲ್ಕೊಂಡ್ವಿ ಅಂತ ಹೇಳಿ ನಾವು ಬೇಗ ಅಂದ್ರೆ 12 ಗಂಟೆಗಾದ್ರೂ ಮಲ್ಕೊಂಡ್ವಿ ಅಂತ 4:15 ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಇಲ್ಲಿಗೆ ಬರಕ್ ಅನುಕೂಲ ಆಯ್ತು. ಇಲ್ಲ ನಾನೇ 2 ತಾಸು ಭಾಷಣ ಮಾಡಿದ್ರಿ, 1 ಗಂಟೆ ಆಗೋದು ಮರವತ್ತಿಗೆ. ಆಮೇಲೆ ಎಲ್ಲ ಮುಂದಿಂದೆಲ್ಲ ತಡ, 50 ಪ್ರಾರ್ಥನೆ ತಪ್ತಿತ್ತು. ಅವತ್ತೊಂದ್ ದಿವ್ಸ ಮಡಿವಾಳ ಹಿಂಗ್ ಕೇಳಿದ್ವಿ, ಯಾಕಪ್ಪ ತಡ ಅಂದ್ರೆ 11:30 ಆಯ್ತ್ರಿ ಮಲಗೋ ಹೊತ್ತಿಗೆ. ಮತ್ ಇವತ್ತು 12:15 ಮಲಗಿದೆಯಲ್ಲ, ಇವತ್ತು ಇನ್ನೂ ಬೇಗ ಬಂದಿದೆ ಎಲ್ರಿಗಿಂತ. ಅಂದ್ರೆ ಪ್ರಾರ್ಥನೆಗೆ ಬರಲೇಬೇಕು ಅನ್ನುವ ಸಂಕಲ್ಪ ಇದೆಯಲ್ಲ, ಅದು ನಮಗೆ ಶಕ್ತಿ ಕೊಡುತ್ತೆ. ಭಕ್ತಿ ಇದ್ರೆ ಶಕ್ತಿ ಬರ್ತದೆ, ಶಕ್ತಿ ಇದ್ರೆ ಭಕ್ತಿ ಬರ್ತದೆ. ಇವೆರಡಕ್ಕೂ ಸಂಬಂಧ ಇದೆ. ಭಕ್ತಿ ಶಕ್ತಿಗೆ ಎರಡಕ್ಕೂ ಸಂಬಂಧ ಇರುತ್ತೆ. ಆಮೇಲೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಒಂದು ಕಾರ್ಯ ಸಣ್ಣದು, ಒಂದು ಕಾರ್ಯ ದೊಡ್ಡದು ಅಂತ ಅನ್ಕೊಂಡ್ವಿ. ಭಾರತೀಯರ ಬಹಳ ದೊಡ್ಡ ತಪ್ಪು ಆಲೋಚನೆ ಅಂದ್ರೆ ಇದೇನೆ. ಈಗ ಬೆಳಿಗ್ಗೆ ಪ್ರಾರ್ಥನೆ ಮಾಡೋದು, ಏನೋ ಗುರುಗಳು ಹೇಳ್ತಾರೆ ಮಾಡ್ಬೇಕು, ನಮ್ಮ ಉದ್ಧಾರಕ್ಕೆ, ನಮ್ಮ ಆನಂದಕ್ಕೆ ಅಂತಲ್ಲ. ಆಮೇಲೆ ಪ್ರಾರ್ಥನೆ ಬರದೆ ಹೋದ್ರೆ ಗುರುಗಳು ಬೈತಾರೆ, ಅದಕ್ಕೋಸ್ಕರ ಬರೋದು. ಮಂಗಳ ಮಾಡುವಾಗ ಬಂದು ನಡೀತದಲ್ಲ. ಇದು
ನಿಮ್ಮ ಜೀವನಕ್ಕೆ ನೀವೇ ಮಾಡ್ಕೊಳ್ಳೋ ಅನ್ಯಾಯ. ನೀವು ಪ್ರಾರ್ಥನೆಯನ್ನ ಗೌರವಿಸದೆ ಹೋದ್ರೆ ನಿಮ್ಗೆ ಯಾವುದನ್ನು ನೀವು ಗೌರವಿಸ್ಕೊಳ್ಳಲ್ಲ ಅಂತ ಅರ್ಥ. ನಿಮ್ಗಾಗಿ ನೀವೇನು ಮಾಡ್ಕೊಂತ ಇಲ್ಲ ಅಂತ ಅರ್ಥ. ಏನೋ ಕಾಲ ತಳ್ತಾ ಇದೆ, ವ್ಯವಸ್ಥೆ ತಳ್ತಾ ಇದೆ, ಗುರುಗಳು ಬೈತಾರೆ ಅಂತ ಭಯ ಇದೆ, ಅದಕ್ಕೆ ನಡ್ಕೊಂಡು ಹೊರಟಿದೆ. ಹಿಂಗಾದ್ರೆ ನಿಮ್ಮ ವ್ಯಕ್ತಿತ್ವ ಏನಾಯ್ತು? ನಿಮ್ಮ ವ್ಯಕ್ತಿತ್ವ ಏನು ಬೆಳೆಸ್ಕೊಂಡ್ರಿ? ಇಲ್ಲ. ನಿಮ್ಗೆ ಯಾವುದೋ ಒಂದು ಪ್ರೈಸ್ ಬಂದಿದೆ. ಈಗ ಯಾರಿಗೋ ಬಸವರಾಜಪ್ಪನಿಗೆ ಏನು ಅಂತ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಾಗ ಬಸವರಾಜಪ್ಪನ ಎಷ್ಟು ಖುಷಿ ಆಗ್ಬೋದಲ್ವಾ? ಬೆಂಗಳೂರಿಗೆ ಹೋಗೋದು, ಬೇಕಾದ್ರೆ ವಿಮಾನದಲ್ಲೇ ಹೋಗ್ಬಿಡ್ತಾವ, ಹೌದಾ ಇಲ್ಲ? ಆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದ್ರೆ ನಮ್ಗೆ ಎಷ್ಟು ಖುಷಿ ಆಗತ್ತೋ ಅಷ್ಟೇ ಖುಷಿ ಪ್ರಾರ್ಥನೆಗೆ ಸಮಯಕ್ಕೆ ಬಂದ್ರೆ ಅದು ಆಗ್ಬೇಕು. ಪ್ರಾರ್ಥನೆಯನ್ನು ಸರಿಯಾಗಿ ಮತ್ತು ಕರ್ನಾಟಕ ಪ್ರಶಸ್ತಿಗೆ ನೀವು ಗೌರವ ಕೊಟ್ರಿ, ಪರಮಾತ್ಮನ ಒಲಿಸುವ ಸಾಧನ ಪ್ರಾರ್ಥನೆ, ಪರಮಾತ್ಮನ ಒಲಿಸುವ ಸಾಧನ ಪೂಜೆ, ಅದಕ್ಕೆ ಬೆಲೆ ಕೊಡದೆ ಹೋದ್ರೆ ಅದಕ್ಕೆ ಅವನು ನಿಮಗೆ ಬೆಲೆ ಕೊಟ್ಟಿಲ್ಲ. ಅವನು ನಿಮ್ಮನ್ನ ಹೆಂಗಿಡ್ಬೇಕು ಅಷ್ಟೇ ಇಟ್ಬಿಟ್ಟಿದ್ದಾನೆ. ಅದಕ್ಕೆ ಇದನ್ನ ಮೊದಲು ಕಲ್ತ್ಕೊಳ್ಳೋಣ. ಏನು ಅಂದ್ರೆ ಸಣ್ಣದು, ಅದು ಕಸ ಹೊಡೆಯೋದಿರ್ಬೋದು, ಪ್ರಾರ್ಥನೆ ಮಾಡೋದಿರ್ಬೋದು, ಪ್ರಸಾದ ತಯಾರು ಮಾಡೋದಿರ್ಬೋದು, ಕಡೆಗೆ ನಾವು ಪ್ರಸಾದ ಮಾಡೋದಿರ್ಬೋದು, ಊಟ ಮಾಡೋದು, ಅದನ್ನು ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು ಕಲಿಬೇಕು. ಅದರಲ್ಲೇ ನೀವು ಸಮಯ ಪಾಲಿಸದೆ ಹೋದ್ರೆ, ಸರಿಯಾದ ಸಮಯಕ್ಕೆ ತಿಂಡಿ ತಿನ್ಬೇಕು, ಸರಿಯಾದ ಸಮಯಕ್ಕೆ ಊಟ ಮಾಡ್ಬೇಕು ಅನ್ನೋದು ಕಲೀಲಿಲ್ಲ ಅಂದ್ರೆ ಇನ್ನೇನು ಕಲಿಯಕ್ಕಾಗಲ್ಲ. ನೀವು ಹೀಗೆ ನೀವು ಸಾಧಿಸಿದ್ದೆ ಆದ್ರೆ ನಿಮ್ಮ ಜೀವನದಲ್ಲಿ ಪ್ರಗತಿ ಸಾಧ್ಯ ಉಂಟು. ಅದೇ ಜಂಗಮ. ಜಂಗಮ ಅಂತಂದ್ರೆ ಬರೀ ಜ್ಞಾನ ಅಷ್ಟೇ ಜಂಗಮ ಅಥವಾ ಯೋಗಿಗಳಷ್ಟೇ ಜಂಗಮ ಅಲ್ಲ, ಸಮಯವೂ ಜಂಗಮವೇ. ಸಮಯಕ್ಕೆ ಸರಿಯಾಗಿ ನಡ್ಕೊಳ್ಳೋದು, ಶಿಸ್ತು, ಸ್ವಚ್ಛತೆ, ಪ್ರತಿಯೊಂದು ಜಂಗಮ, ಪ್ರತಿಯೊಂದು ಜ್ಞಾನ, ಪ್ರತಿಯೊಂದು ಸುಜ್ಞಾನ. ಆವಾಗ ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ತಾ ಹೋಗುತ್ತೆ. ಇದು ವ್ಯಕ್ತಿತ್ವದ ವಿಕಾಸ. ಸುಮ್ಮನೆ ಏನೋ ಭಾಷಣ ಮಾಡ್ಬಿಟ್ಟು ವಚನದಲ್ಲಿ ವ್ಯಕ್ತಿತ್ವ ವಿಕಾಸ ಅಂತ ಏನು ತಾಸುಗಟ್ಟಲೆ ಉಪನ್ಯಾಸ ಮಾಡ್ತಿರ್ತಾರೆ, ಅವ್ರ ಜೀವನದಲ್ಲಿ ಏನು ವಿಕಾಸ ಆಗಿರೋದೇ ಇಲ್ಲ. ಅವಾಗ ಏನು ವಚನ ತತ್ವ ಏನು ವಿಕಾಸ ಮಾಡ್ತೀರಿ ನೀವು? ವಚನ ಶ್ರಾವಣ ಬೇಕಾದಷ್ಟು ಕಡೆ ನಡೀತಾ ಇದೆ. ಅವಾಗ ಏನ್ ಬದಲಾವಣೆ ಆದ್ರೆ ಶ್ರಾವಣ ಮುಗಿದ್ಮೇಲೆ ನೀವು ವಚನ ಶ್ರವಣ ಮಾಡಿದವರು ಅಥವಾ ಪ್ರವಚನ ಮಾಡಿದವರು ನಿಮ್ಮ ಜೀವನದಲ್ಲಿ ಏನ್ ಕಲ್ತ್ಕೊಂಡ್ರಿ, ಏನ್ ಬದಲಾವಣೆ ಬಂತು, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ಬದಲಾವಣೆ ಬರದೆ ಹೋದ್ರೆ, ನಮ್ಮ ಜೀವನದಲ್ಲಿ ವ್ಯಕ್ತಿತ್ವ ವಿಕಾಸ ಆಗದೆ ಹೋದ್ರೆ, ನಮ್ಮ ವ್ಯಕ್ತಿತ್ವನೇ ವಿಕಾಸ ಆಗದೆ ಹೋದ್ರೆ ಇನ್ಯಾರ ವ್ಯಕ್ತಿತ್ವ ವಿಕಾಸ ಮಾಡಕ್ಕಾಗತ್ತೆ? ನಾವು ಅದನ್ನ ಎಲ್ರೂ ಕಲ್ತ್ಕೊಳ್ಳಿ. ಇವತ್ತೇನು ಸಮಯಕ್ಕೆ ಮುಂಚೆ ಬಂದಿದ್ದೀರಲ್ಲ, ನಾನು ಬರೋದಕ್ಕೆ ಮುಂಚೆ, ಅದನ್ನು ಪ್ರತಿಯೊಬ್ರು ನೆನ್ಪಿಟ್ಕೋಬೇಕು, ಪ್ರತಿಯೊಬ್ರು ಪಾಲಿಸ್ಬೇಕು. ಯಾವತ್ತೋ ಒಂದ್ ದಿವಸ ತಪ್ಪಲಿ, ತೊಂದರೆ ಇಲ್ಲ. ಯಾವತ್ತೋ ಒಂದ್ ದಿವಸ ಹುಷಾರಿರಲ್ವೋ, ಅಥವಾ ಏನೋ ಕಾರಣ, ಅಥವಾ ಏನ್ ಸ್ನಾನದ ಮನೆ ಖಾಲಿ ಸಿಕ್ಕಿರಲ್ವೋ, ಏನೋ ಆಗಿರುತ್ತೆ. ಅವತ್ತೊಂದ್ ದಿವಸ ಅವತ್ ಬೇಕಾದ್ರೆ ಪ್ರಾರ್ಥನೆ ಬಿಟ್ಬಿಡಿ, ತೊಂದರೆ ಇಲ್ಲ. ನಿಮಗೆ ಬೇಗ ಬರಕ್ ಆಗದಿದ್ರೆ ಮಂಗಳಕ್ಕೆ ಬಂದು ಅಟೆಂಡೆನ್ಸ್ ಹಾಕೋದೇನು